ನಿನ್ನೆ ಒಂದು ಪ್ರೋಮೋ ಬಿಟ್ಟಿರ್ತಾರೆ. ಸೊ ಪ್ರೋಮೋದಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಾರೆ. ಸೊ ಆ ಪ್ರೋಮೋನ ನೋಡ್ಕೊಂಡು ಬಂದು ಸುಮಾರು ಜನ ಫೇವರಿಸಮ್ ಮಾಡ್ತಾನೆ ಗಿಲ್ಲಿ, ಫೇವರಿಸಮ್ ಮಾಡ್ತಾನೆ ಗಿಲ್ಲಿ ಅಂತ ಹೇಳಿದ್ರಿ. ಬಟ್ ಎಪಿಸೋಡ್ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಟ್ಟಿದ್ದೀನಿ. ಇಲ್ಲಿ ಯಾವ ಫೇವರಿಸಮ್ ಇಲ್ಲ, ಏನೂ ಇಲ್ಲ, ಕರೆಕ್ಟಾಗಿ ಡಿಸಿಷನ್ ಕೊಟ್ಟಿದ್ದಾನೆ ಅಂತ. ಸೊ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಉಸ್ತುವಾರಿನ ಯಾವ ರೀತಿ ಮಾಡಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಹಾಗೆ ಗಿಲ್ಲಿ ಯಾವ ರೀತಿ ಉಸ್ತುವಾರಿ ಮಾಡಿದ ನಿನ್ನೆ ಅಂತ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಇಷ್ಟಪಡ್ತೀನಿ. ಇನ್ನು ಏನಪ್ಪ ಅಂತಂದರೆ ಧ್ರುವಂತು ಅಶ್ವಿನಿ ಮೇಡಮ್ ಅವರು ಇಲ್ಲಿ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿ ಧ್ರುವಂತ್ ಹೇಳ್ತಾನೆ, ನನಗೆ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡ್ಬೇಕಂತ ಇದ್ದೆ ಅಂತ. ಸೊ ಗಿಲ್ಲಿ ನಾಮಿನೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನು ಕ್ಯಾಪ್ಟನ್ ಆಗಿರೋದು, ಮಾಡಿದರೆ ಕಾವ್ಯನ ಮಾತ್ರ ಮಾಡ್ಬೇಕಂತ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಹೇಳ್ತಾರೆ. ಸೊ ಇದು ಫೇವರಿಸಮ್ ಅಲ್ವಾ? ಸೊ ಮಾತಾಡ್ಕೊಂಡು ನಾಮಿನೇಟ್ ಮಾಡಬಾರ್ದು ಅಂತ ಅಷ್ಟೇ ಹೇಳಿದ್ರು, ಇವ್ರು ಕೇಳ್ತಾ ಇಲ್ಲ, ಅದನ್ನು ಬಿಟ್ಟಾಕಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕಾವ್ಯ 3 ಸಲ ನಾಮಿನೇಟ್ ಆದರೂ ಗಿಲ್ಲಿ ಕಾವ್ಯನ ಸೇವ್ ಮಾಡ್ತಾನೆ. ಅವಾಗ ಫೇವರಿಸಮ್ ಮಾಡ್ತಾನೆ ಅಂತ ಇಬ್ಬರು ಕೂಡ ಮಾತಾಡ್ಕೋತಾರೆ ಇಲ್ಲಿ ಅಶ್ವಿನಿ ಮತ್ತು ಧ್ರುವಂತ್ ಅವರು. ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಕಾವ್ಯ ಮತ್ತು ನಮ್ಮ ಗಿಲ್ಲಿಯವರು ಮಾತಾಡ್ತಾ ಇರ್ತಾರೆ ಏನೋ ನಾಮಿನೇಷನ್ ಬಗ್ಗೆ. ಸೊ ಇಲ್ಲಿ ಕಾರಣ ಕೊಟ್ಟು ಯಾರು ಸರಿಯಾದ ಕಾರಣ ಕೊಡ್ತಾರೋ ಅವರು ಗೆದ್ದಂಗೆ, ಯಾರವರ ಸರಿಯಾದ ಕಾರಣ ಕೊಡೋಲ್ಲ ಅವರು ನಾಮಿನೇಟ್ ಆದಂಗೆ ಅಂತ ಇಲ್ಲಿ ನಿನ್ನೆ ಒಂದು ಟಾಸ್ಕ್ ಅಂದರೆ ನಾಮಿನೇಟ್ ಮಾಡುವಂಥ ಟಾಸ್ಕ್ ಇದ್ದದ್ದು. ಸೊ ಇಲ್ಲಿ ಯಾರು ಕೂಡ ಕಾವ್ಯ ಬಗ್ಗೆ ಸರಿಯಾದ ಒಂದು ಒಪಿನಿಯನ್ನ ಕೊಡಲೇ ಇಲ್ಲ, ಅಂತಂದರೆ ಕಾರಣ ಕೊಡಲೇ ಇಲ್ಲ. ಸೊ ಗಿಲ್ಲಿ ಒಂದು ಮಾತು ಹೇಳ್ತಾನೆ ಕಾವ್ಯ ಮತ್ತು ಗಿಲ್ಲಿ ಕೂತ್ಕೊಂಡಾಗ. ಕಾವ್ಯಗೆ ಗಿಲ್ಲಿ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿ ವೀಕ್ ಬಂದಾಗ ನಿಮ್ಮ ಮನೆಯವರು ರೂಲ್ಸ್ ಬ್ರೇಕ್ ಮಾಡಿದ್ರು, ಇದನ್ನು ಯಾರಾದರೂ ಅಲ್ಲಿ ಒಬ್ಬರು ಹೇಳ್ತಾ ಇದ್ರು, ನಿನ್ನನ್ನು ನೇರವಾಗಿ ನಾನು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾ ಇದ್ದೆ, ಬಟ್ ಅದನ್ನು ಯಾರೂ ಹೇಳಿಲ್ಲ. ಸೊ ನಾನಾಗಿದ್ದೆ ಅದನ್ನೇ ನಾಮಿನೇಟ್, ಅಂದರೆ ಅದನ್ನೇ ನಾನು ಕಾರಣ ಕೊಟ್ಟು ನಿನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅದು ಇದಲ್ವಾ ಮಾಸ್ಟರ್ ಮೈಂಡ್ ಅಂತಂದರೆ, ಇದೇ ರೀತಿ ಕಾರಣನ ಹುಡ್ಕೊಂಡು ಮಾತಾಡಬೇಕಾಗುತ್ತೆ. ಅದ್ಬಿಟ್ಟು ಇಲ್ಲಿ ಸಲ್ಲದ ಕಾರಣ ಹೇಳಿದರೆ ಯಾರು ಕೂಡ ಇಲ್ಲಿ ವ್ಯಾಲಿಡ್ ಅಂತ ಅನ್ಸೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ. ಹಾಗೆ ಇವತ್ತಿನ ಒಂದು ಬೆಳಗಿನ ಪ್ರೋಮೋದಲ್ಲಿ ಏನಪ್ಪ ಅಂತಂದರೆ ಅಶ್ವಿನಿ ಮೇಡಮ್ ಧ್ರುವಂತ್ ಸೇರಿಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಬ್ಬರು ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಏನು ಹೇಳೋಕ್ಕಾಗಲ್ಲ. ಸೊ ಗಿಲ್ಲಿ ಸಖತ್ತಾಗಿ ಆಟ ಆಡ್ತಿದ್ದಾನೆ. ಗಿಲ್ಲಿಗೆ ಬಿಗ್ ಬಾಸ್ ಅಂದರೆ ಹೇಗೆ ಆಡಬೇಕು, ಬಿಗ್ ಬಾಸಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿರುವಂಥ ವಿಷಯ. ಸೊ ಯಾರೇನೇ ಮಾತಾಡ್ಕೊಂಡ್ರು ಗಿಲ್ಲಿ ತನ್ನ ಆಟ ಆಡ್ತಾ ಇದ್ದಾನೆ. ಸೊ ಇದೇ ಬೇಕಾಗಿದೆ ಬಿಗ್ ಬಾಸಲ್ಲಿ. ಸೊ ಫಿಸಿಕಲ್ ಟಾಸ್ಕ್ ಬಂದಾಗ ಸ್ವಲ್ಪ ವೀಕ್ ಇದ್ದಾನೆ ಅಂದ್ಬಿಟ್ರೆ ಎಲ್ಲದರೂ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅಂತ ನನಗೆ ಅನಿಸುತ್ತೆ. ಸೊ ನೋಡೋಣ ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ. ಖಂಡಿತವಾಗ್ಲೂ ಗಿಲ್ಲಿನೇ ಗೆಲ್ಲೋದು, ಬಟ್ ಆದರೂ ನೋಡೋಣ ಏನಾಗುತ್ತೆ ಅಂತ. ನಿಮ್ಗಳ ಪ್ರಕಾರ ಯಾರು ಗೆಲ್ತಾರೆ ಬಿಗ್ ಬಾಸ್ನ ಕಮೆಂಟ್ ಮಾಡಿ.